ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಚುನಾವಣಾ ಪ್ರವಾಸ ಮಾಡಿದ್ದೆ. ಎಲ್ಲೆಲ್ಲಿ ಏನಾಗ್ತಿದೆ ಎಂದು ನಮ್ಮ ನಾಯಕರಿಗೆ ಮಾಹಿತಿ ನೀಡಬೇಕಿದೆ. ಈ 3 ರಾಜ್ಯಗಳಲ್ಲಿ ಪ್ರಚಾರ ಮಾಡಲು ಪಕ್ಷ ನನಗೆ ಜವಾಬ್ದಾರಿ ನೀಡಿತು. ಕರ್ನಾಟಕದಲ್ಲಿ ಚುನಾವಣೆ ಮಾಡುವುದು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯ. ಅದನ್ನು ಮಾಡಿದ್ದೇನೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬದಲಾವಣೆ ಬಗ್ಗೆ ಚರ್ಚೆ ಮಾಡುತ್ತೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಜವಾಬ್ದಾರಿ ಸ್ಥಾನದಲ್ಲಿರುವ ನಾನು ಈ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡಲು ಆಗುವುದೇ. ನಾನು ಮಾಧ್ಯಮಗಳ ಮುಂದೆ ಮಾತನಾಡುವುದಿಲ್ಲ. ನೀವು ನನ್ನಿಂದ ಈ ಬಗ್ಗೆ ಮಾಹಿತಿ ಪಡೆಯುವ ಪ್ರಯತ್ನವನ್ನ ಮಾಡಬೇಡಿ ಎಂದರು. ದೆಹಲಿ ವಿಶೇಷ ಭೇಟಿ. ಹೈದರಾಬಾದ್ ಹೋಗಿದ್ದೆ. ನನ್ನೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿದ್ದೆ. ರಾಮಾನುಜಮ್ ಅವ್ರದ್ದು, ನಾನು ನನ್ನ ಕುಟುಂಬದವರು ಮುಗಿಸಿ ಬೆಂಗಳೂರಿಗೆ ಬಂದಿದ್ದೀನಿ. ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿಲೇನು ಗಾಳಿ ಕುಡಿಯೋಕ್ಕೆ ಬಂದಿಲ್ಲ ನಾನು. ಈ ಸಾರಿ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸೋಕೆ ಬಂದಿದ್ದೀರಾ ಸರ್? ಇಲ್ಲ, ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಸರ್ ಯಾರನ್ನಾದ್ರೂ ಭೇಟಿ ಆಗ್ತಾ ಇದ್ದೀರಾ? ಸಾಕಷ್ಟು 11:45ಗೆ ಇವ್ರು ಭೇಟಿ ಮಾಡ್ತೀನಿ, ರಾಜನಾಥ್ ಸಿಂಗ್ನ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ, ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ, ಅದೆಲ್ಲ ಎಲ್ಲೂ ಇಲ್ಲ. ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಡಿಸ್ಕಸ್ ಮಾಡ್ತೀನಿ. ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ. ಅಲ್ಲ, ಕರ್ನಾಟಕ ವರದಿ ಹೇಳಲೇಬೇಕು. ಕರ್ನಾಟಕದೇನು ನಾನೇನು ಅಷ್ಟು ಅದೆಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳ್ನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿನಿತ್ತು. ಪಾಪ ನನಗೆ ಪಕ್ಷ ಅಸ್ಸಾಂಗೆ ಕ್ಯಾಂಪೇನ್ ಮಾಡಿದರು, ತಮಿಳ್ನಾಡಲ್ಲಿ ಮಾಡಿದರು, ಕೇರಳಲ್ಲಿ ಮಾಡಿದರು. ಎಲ್ಲ ಕಡೆನೂ ಸುತ್ತಿದ್ದೀನಿ. ನಾನು ಕರ್ನಾಟಕ ಮಾಡಲೇಬೇಕು ಬಿಡಿ. ನನ್ನ ಡ್ಯೂಟಿ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆ್ಯಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಲೇಬೇಕು. ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಅಲ್ಲ, ಕರ್ನಾಟಕದ ಬದಲಾವಣೆಗಳ ಬಗ್ಗೆ ಏನಾದರೂ ಮಾತಾಡೋ ಸಾಧ್ಯತೆ ಇದೆಯಾ ನಾಳೆ? ಅಲ್ಲ ರೀ, ನನ್ನಂಥವನು ಮೀಡಿಯಲ್ಲಿ ಯಾರು ಮಾತಾಡೋಕ್ಕಾಗ್ತದ? ಸರಿ, ಈ ಕಡೆ ನಾನು ಮೀಡಿಯಾಲಿ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ಒಟ್ಟಲ್ಲಿ ಯಾರಿಗಾರು ನೀರು ಕುಡಿಸ್ತೀರಿ ಸರ್ ಶೀಘ್ರದಲ್ಲಿ? ಬಿಸಿಲಪ್ಪ ಜಾಸ್ತಿ. ಏನು ಇವತ್ತೇನೋ ಕಡಿಮೆ ಇದೆ. ಈ ಮೊನ್ನೆ ಪಿರಾಪಟ್ಟಿಗೆ ಹೋಗಿದ್ದೆ ನಾನು, CM. ವಿಪರೀತ ಬಿಸಿಲಿತ್ತು. ತಮಿಳ್ನಾಡಲ್ಲಿ ವಿಪರೀತ ಬಿಸಿಲಿತ್ತು. ಕೇರಳ ಇದ್ದಿತ್ತಲ್ಲ ಸ್ವಲ್ಪ ಪರವಾಗಿಲ್ಲ ಸರ್. ಇಲ್ಲೂ ಬಿಸಿಲಿಲ್ಲ ಸರ್. ಈಗ ಸ್ವಲ್ಪ ಸಂಜೆ ಬಂದಿದ್ದೀರಾ ಸಾಯಂಕಾಲ. ಸರ್, ಅಲ್ಲಿ CMನ ಭೇಟಿಯಾಗಿ ಹಲವು ಶಾಸಕರು ಮತ್ತು ಮಂತ್ರಿಗಳೆಲ್ಲ ಭೇಟಿಯಾಗಿ ಮುಸ್ಲಿಂ ಸಮುದಾಯದ ಆಕ್ರೋಶದ ಬಗ್ಗೆ ಚರ್ಚೆ ಆಗಿದ್ದಾರೆ. CM ಇಂಟರ್ವ್ಯೂನ್ ಆಗಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ಥರ ತೀರ್ಮಾನ ತಗೊಂಡ್ರೆ ಸರಿ ಇಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡು? ಅದೇ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲ ಪಾರ್ಟಿ ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋವ್ರೇನೆ ಎಲ್ಲ. ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. CM ಆಪ್ತ ಸಚಿವರು ಕೆಲವರು ಸೇರಿಕೊಂಡು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ಆ ಥರ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತು ಈ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದು. ನೋಡೋಣ, ಆಗಲೇಬೇಕು. 3 ವರ್ಷ ಆಯಿತು, ಕಾದು ನೋಡೋಣ. ಸರ್. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.